ಒಬ್ಬ ರಾಜನು 100 ಅಶ್ವಮೇಧ ಯಜ್ಞಗಳನ್ನು ಪೂರ್ಣಗೊಳಿಸಲು ಹೊರಟಿದ್ದನು. ಅದು ಸಾಮಾನ್ಯ ಯಜ್ಞವಲ್ಲ. ಸ್ವರ್ಗದ ರಾಜನಾದ ಇಂದ್ರನೇ ಭಯಪಡುವಷ್ಟು ಮಹತ್ತರವಾದ ಯಜ್ಞ. ನದಿಗಳು ಸಮೃದ್ಧಿಯಿಂದ ಹರಿಯುತ್ತಿದ್ದವು. ಮರಗಳಿಂದ ಜೇನು ಸುರಿಯುತ್ತಿತ್ತು. ಭೂಮಿ ಕಾಮಧೇನು ಪೋಲೆ ವರಗಳನ್ನು ನೀಡುತ್ತಿತ್ತು. ದೇವತೆಗಳೇ ಭೂಮಿಗೆ ಇಳಿದಿದ್ದರು. ಆದರೆ ಆ ಕ್ಷಣದಲ್ಲಿ ಸ್ವರ್ಗದ ರಾಜ ಇಂದ್ರನು ಒಂದು ಭಯಾನಕ ಕೃತ್ಯ ಮಾಡಿದ್ದನು. ಅವನು ಒಬ್ಬ ಸನ್ಯಾಸಿಯ ವೇಷ ಧರಿಸಿ ಪವಿತ್ರ ಯಜ್ಞದ ಕುದುರೆಯನ್ನು ಕದಿಯುತ್ತಾನೆ. ಪೃಥುವಿನ ಸುವರ್ಣಯುಗ. ರಾಜ ಪೃಥು ವಿರುದ್ಧ ಇಂದ್ರ. 100ನೇ ಯಜ್ಞಕ್ಕಾಗಿ ನಡೆದ ದೈವಿಕ ಸಂಘರ್ಷ. ಪವಿತ್ರ ಸರಸ್ವತಿ ನದಿಯ ತೀರದಲ್ಲಿ, ಬ್ರಹ್ಮಾವರ್ತ ಎಂಬ ದೈವಿಕ ಭೂಮಿಯಲ್ಲಿ ರಾಜ ಪೃಥು 100 ಅಶ್ವಮೇಧ ಯಜ್ಞಗಳನ್ನು ಆರಂಭಿಸಿದನು. ಅದು ಕೀರ್ತಿಗಾಗಿಯಲ್ಲ, ಧರ್ಮವನ್ನು ಮತ್ತೆ ಭೂಮಿಯಲ್ಲಿ ಸ್ಥಾಪಿಸಲು. ಪೃಥುವಿನ ಯಜ್ಞಗಳ ಪರಿಣಾಮವಾಗಿ ಭೂಮಿ ಸ್ವರ್ಗದಂತೆ ಮಾರ್ಪಟ್ಟಿತು. ನದಿಗಳು ಸಿಹಿ, ಹುಳಿ, ಕಹಿ ಎಲ್ಲಾ ರುಚಿಗಳನ್ನು ನೀಡುತ್ತಿದ್ದವು. ಮರಗಳು ಅಪಾರ ಹಣ್ಣು ಮತ್ತು ಜೇನನ್ನು ನೀಡುತ್ತಿದ್ದವು. ಗೋವುಗಳು ಹಾಲು, ಮೊಸರು, ತುಪ್ಪಗಳಿಂದ ತುಂಬಿ ಹರಿಯುತ್ತಿದ್ದವು. ಸಮುದ್ರಗಳು ಮುತ್ತು ಮತ್ತು ರತ್ನಗಳಿಂದ ಕಂಗೊಳಿಸುತ್ತಿದ್ದವು. ಇದು ಸಾಮಾನ್ಯ ರಾಜ್ಯವಲ್ಲ, ಇದು ಧರ್ಮದ ಸುವರ್ಣಯುಗ. ಆ ಯಜ್ಞದ ಮಹಿಮೆ ಸ್ವರ್ಗವನ್ನೇ ಕದಲಿಸಿತು. ಆಗ ಸ್ವತಃ ಶ್ರೀ ಮಹಾವಿಷ್ಣುವೇ ಯಜ್ಞ ಮಂಟಪಕ್ಕೆ ಆಗಮಿಸಿದರು. ಅವರೊಂದಿಗೆ ಬ್ರಹ್ಮದೇವರು ಬಂದರು, ಶಿವನು ಬಂದನು. ಗಂಧರ್ವರು ಗಾನ ಮಾಡಿದರು, ಅಪ್ಸರಸರು ನೃತ್ಯ ಮಾಡಿದರು. ನಾರದ, ಕಪಿಲ, ದತ್ತಾತ್ರೇಯರು, ಸಿದ್ಧರು, ಯಕ್ಷರು, ದೇವತೆಗಳು ಎಲ್ಲರೂ ಆ ದೈವಿಕ ಯಜ್ಞದಲ್ಲಿ ಭಾಗಿಯಾದರು. ಯಜ್ಞಭೂಮಿ ಸ್ವರ್ಗಕ್ಕಿಂತಲೂ ಪ್ರಕಾಶಮಾನವಾಯಿತು. ಆದರೆ ಸ್ವರ್ಗದಲ್ಲಿ ಒಬ್ಬನು ಮಾತ್ರ ಸಂತೋಷವಾಗಿರಲಿಲ್ಲ. ಸ್ವರ್ಗದ ರಾಜ ಇಂದ್ರನೂ ಪೃಥುವಿನ ಮಹಿಮೆ ದಿನಕ್ಕೆ ಹೆಚ್ಚುತ್ತಿರುವುದನ್ನು ನೋಡಿ ಅವನ ಹೃದಯದಲ್ಲಿ ಅಸೂಯೆ ಹೊತ್ತಿ ಉರಿಯಿತು. ಇವನು ನನ್ನನ್ನೇ ಮೀರಿಬಿಡುತ್ತಾನೆ. ಈ ಭಯ ಇಂದ್ರನನ್ನು ಅಧರ್ಮದ ದಾರಿಯತ್ತ ಕೊಂಡೊಯ್ದಿತು. ಕೊನೆಯ ಯಜ್ಞ ಆರಂಭವಾಗುತ್ತಿದ್ದಾಗ ಇಂದ್ರನು ಅಚಾನಕವಾಗಿ ಕಾಣೆಯಾಗುತ್ತಾನೆ ಮತ್ತು ಯಜ್ಞದ ಪವಿತ್ರ ಕುದುರೆಯನ್ನು ಕದಿಯುತ್ತಾನೆ. ನಕಲಿ ಸನ್ಯಾಸಿಯ ರಹಸ್ಯ. ಆದರೆ ಇಂದ್ರನು ತನ್ನ ನಿಜ ರೂಪದಲ್ಲಿ ಬಂದಿರಲಿಲ್ಲ. ಅವನು ಜಟೆ ಕಟ್ಟಿಕೊಂಡಿದ್ದನು, ದೇಹಕ್ಕೆ ಭಸ್ಮ ಹಚ್ಚಿಕೊಂಡಿದ್ದನು, ಒಬ್ಬ ಮಹಾ ಸನ್ಯಾಸಿಯಂತೆ ಕಾಣುತ್ತಿದ್ದನು. ಆದರೆ ಅದು ಧರ್ಮವಲ್ಲ, ಅದು ಮೋಸ. ಪೃಥುವಿನ ಪುತ್ರನು ಆಕಾಶದ ಮೂಲಕ ಇಂದ್ರನನ್ನು ಹಿಂಬಾಲಿಸಿದನು. ನಿಲ್ಲು, ನಿಲ್ಲು ಎಂದು ಕೂಗಿದನು. ಆದರೆ ಸನ್ಯಾಸಿಯ ವೇಷದಲ್ಲಿ ಇದ್ದ ಇಂದ್ರನನ್ನು ನೋಡಿ ಅವನು ತಡಕಾಡಿದನು. ಇವನು ಪವಿತ್ರ ಸನ್ಯಾಸಿಯಾಗಿರಬಹುದೇ? ಅವನ ಬಾಣ ಹೊರಬರಲಿಲ್ಲ. ಇಂದ್ರನು ತಪ್ಪಿಸಿಕೊಂಡನು. ಸುಳ್ಳು ಧರ್ಮಗಳ ಆರಂಭ. ಮತ್ತೆ ಇಂದ್ರನು ಹೊಸ ವೇಷಗಳಲ್ಲಿ ಬರುತ್ತಾನೆ. ಕೆಲವೊಮ್ಮೆ ದಿಗಂಬರನಾಗಿ, ಕೆಲವೊಮ್ಮೆ ಕೆಂಪು ವಸ್ತ್ರಧಾರಿಯಾಗಿ, ಕೆಲವೊಮ್ಮೆ ಕಪಾಲ ಹಿಡಿದ ತಪಸ್ವಿಯಾಗಿ. ಪ್ರತಿ ಬಾರಿ ಅವನು ಸುಳ್ಳು ಆಧ್ಯಾತ್ಮಿಕತೆಯನ್ನು ಹರಡುತ್ತಿದ್ದನು. ಜನರು ಬಾಹ್ಯ ವೇಷವನ್ನು ನೋಡಿ ಮೋಸ ಹೋದರು. ಧರ್ಮದ ಹೆಸರಿನಲ್ಲಿ ಅಧರ್ಮವೇ ಬೆಳೆಯತೊಡಗಿತು. ಸನ್ಯಾಸದ ನಿಜ ಅರ್ಥ ಕಳೆದು ಹೋಯಿತು. ಮಹರ್ಷಿಗಳು ಎಚ್ಚರಿಸಿದರು, ಇವು ಮೋಕ್ಷದ ಮಾರ್ಗಗಳಲ್ಲ, ಇವು ಅಸೂಯೆಯಿಂದ ಹುಟ್ಟಿದ ನಕಲಿ ಧರ್ಮಗಳು. ಪೃಥುವಿನ ಕೋಪ. ಇಂದ್ರನ ಮೋಸಗಳನ್ನು ಕಂಡು ರಾಜ ಪೃಥು ಕೊನೆಗೆ ಕೋಪಗೊಂಡನು. ಅವನು ತನ್ನ ಧನುಸ್ಸನ್ನು ಎತ್ತಿದನು. ಯಜ್ಞದ ಋತ್ವಿಜರು ಹೇಳಿದರು, ನಾವು ಮಂತ್ರಶಕ್ತಿಯಿಂದ ಇಂದ್ರನನ್ನೇ ಯಜ್ಞಾಗ್ನಿಗೆ ಎಳೆಯುತ್ತೇವೆ. ಯಜ್ಞಕುಂಡದ ಜ್ವಾಲೆಗಳು ಆಕಾಶವನ್ನೇ ತಲುಪಿದವು. ಸ್ವರ್ಗವೇ ಕಂಪಿಸತೊಡಗಿತು. ಬ್ರಹ್ಮನ ಮಧ್ಯಸ್ಥಿಕೆ. ಆ ಕ್ಷಣದಲ್ಲಿ ಸ್ವತಃ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಅವರು ಹೇಳಿದರು, ನಿಲ್ಲಿಸಿ, ಇಂದ್ರನನ್ನು ಕೊಲ್ಲಬೇಡಿ,
ಅವನ ಅಸೂಯೆ ಈಗಾಗಲೇ ಲೋಕಕ್ಕೆ ಸಾಕಷ್ಟು ಹಾನಿ ಮಾಡಿದೆ. ಬ್ರಹ್ಮದೇವರು ಮುಂದುವರಿಸಿದರು, ಇನ್ನಷ್ಟು ವಿರೋಧಿಸಿದರೆ ಇನ್ನಷ್ಟು ಸುಳ್ಳು ಧರ್ಮಗಳು ಹುಟ್ಟುತ್ತವೆ. 99 ಯಜ್ಞಗಳೇ ಸಾಕು. ಪೃಥು, ನೀನು ಯಜ್ಞಗಳಿಗಾಗಿ ಜನ್ಮ ತಾಳಲಿಲ್ಲ, ಧರ್ಮವನ್ನು ರಕ್ಷಿಸಲು ಅವತರಿಸಿದ್ದಿ. ಕೋಪವನ್ನು ಬಿಡು. ಶಾಂತಿ ಮತ್ತು ಜ್ಞಾನ. ಬ್ರಹ್ಮನ ಮಾತುಗಳನ್ನು ಕೇಳಿ ರಾಜ ಪೃಥು ತನ್ನ ಕೋಪವನ್ನು ತ್ಯಜಿಸಿದನು. ಇಂದ್ರನೊಂದಿಗೆ ಶಾಂತಿ ಮಾಡಿಕೊಂಡನು. ಯಜ್ಞವನ್ನು ಸಮಾಪ್ತಿಗೊಳಿಸಿದನು. ದೇವತೆಗಳು ಸಂತೋಷಪಟ್ಟರು. ಮಹರ್ಷಿಗಳು ಆಶೀರ್ವಾದ ನೀಡಿದರು ಮತ್ತು ಧರ್ಮ ಮತ್ತೆ ಸ್ಥಾಪಿತವಾಯಿತು. ಇದು ಕೇವಲ ಕುದುರೆಗಾಗಿ ನಡೆದ ಯುದ್ಧವಲ್ಲ, ಇದು ಒಂದು ಎಚ್ಚರಿಕೆ. ಅಸೂಯೆ ದೇವತೆಗಳನ್ನು ಅಧರ್ಮದ ದಾರಿಗೆ ತಳ್ಳಬಹುದು. ಬಾಹ್ಯ ವೇಷ ಯಾರನ್ನೂ ಪವಿತ್ರರನ್ನಾಗಿಸುವುದಿಲ್ಲ. ನಿಜವಾದ ಧರ್ಮ ಹೃದಯದ ಶುದ್ಧತೆಯಲ್ಲಿದೆ.